ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ನಾವು ಇವತ್ತು ಕ್ರಿಯಾಪದಗಳ ಬಗ್ಗೆ ಓದಿಕೊಳ್ಳೋಣ. ಈ ಕ್ರಿಯಾಪದಗಳು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕಂಡು ಬಂದೇ ಬರುತ್ತೆ. 1 ಮಾರ್ಕ್ ಅಥವಾ 2 ಮಾರ್ಕ್ನಲ್ಲೂ ಕೂಡ ಕಂಡು ಬರಬಹುದು. ಇವುಗಳು ತುಂಬಾ ಇಂಪಾರ್ಟೆಂಟ್ಗಳಾಗಿವೆ ಮತ್ತು ತುಂಬಾ ಈಸಿಯಾಗಿ ಕೂಡ ಇವೆ. ಇವುಗಳನ್ನು ಒಂದ್ಸರಿ ನೋಡಿಕೊಳ್ಳಿ. ಇವಾಗ ಕ್ರಿಯಾಪದ ಅಂದ್ರೆ ಏನು? ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದಗಳು. ಇವುಗಳನ್ನು ಇಂಗ್ಲಿಷ್ನಲ್ಲಿ ವರ್ಬ್ ಅಂತಾನೂ ಕೂಡ ಕರೀತಾರೆ. ಇವಾಗ ನಾವು ಕ್ರಿಯಾಪದದ ಮೂಲ ರೂಪವನ್ನ ಏನಂತ ಕರೀತಾರೆ? ಧಾತು ಅಂತ ಕರೀತಾರೆ. ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರೀತಾರೆ. ಈ ಧಾತು ಅಂದ್ರೆ ಏನು? ಕ್ರಿಯಾಪದದ ಮೂಲ ರೂಪ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಕ್ರಿಯಾಪದದ ಮೂಲ ರೂಪ, ಈ ಒಂದು ಕ್ರಿಯಾಪದ ರಾಮನು ಹಣ್ಣನ್ನು ತಿಂದನು. ಇಲ್ಲಿ ತಿಂದನು ಎಂಬ ಪದವು ಕ್ರಿಯಾಪದ ಆಗಿದೆ. ಆದರೆ ಅದರದ ಧಾತು ಯಾವುದಂದ್ರೆ ತಿನ್ನು ಎಂಬ ಪದವು ಅದರದ್ದು ಧಾತು ಅಂತ ಆಗತ್ತೆ. ಯಾಕಂದ್ರೆ ಅದು ಒಂದು ಮೂಲ ರೂಪ. ತಿಂದನು ಕ್ರಿಯಾಪದ, ಆ ಕ್ರಿಯಾಪದದ ಧಾತು ಯಾವುದಂದ್ರೆ ತಿನ್ನು ಎಂಬ ಪದವು ಕ್ರಿಯಾಪದ ಧಾತು ಆಗುತ್ತೆ. ಈ ಕ್ರಿಯಾಪದದಲ್ಲಿ, ಈ ಧಾತುವಿನಲ್ಲಿ 2 ತರಹದ ವಿಂಗಡಗಳಿವೆ. ಅಂದ್ರೆ ಎರಡು ತರ ಟೈಪ್ಸ್ ಬರುತ್ತೆ. ಅವುಗಳಲ್ಲಿ ಒಂದು ಸಹಜ ಧಾತು, ಇನ್ನೊಂದು ಸಾಧಿತ ಧಾತು ಅಂತ ಬರುತ್ತೆ. ಸಹಜ ಧಾತು ಮತ್ತು ಸಾಧಿತ ಧಾತು. ಸಹಜ ಧಾತುಗಳಿಗೆ ಉದಾಹರಣೆಗಳು ಯಾವಂದ್ರೆ ನೋಡು, ಕೇಳು, ಬಾ, ತಿನ್ನು, ಕೊಡು, ಬರೆ. ಈ ತರ ಪದಗಳು ಸಹಜ ಧಾತುವಿಗೆ ಉದಾಹರಣೆ ಆಗಿವೆ. ನೆಕ್ಸ್ಟ್ ನಾವು ನೋಡೋಣ ಸಾಧಿತ ಧಾತುವಿನ ಬಗ್ಗೆ. ಸಾಧಿತ ಧಾತು ಈಸು ಪ್ರತ್ಯಯ ಇರುತ್ತದೆ. ಸಾಧಿತ ಧಾತುವಿನ ಎಂಡ್ ಅಂದ್ರೆ ಸಾಧಿತ ಧಾತುವಿನ ಲಾಸ್ಟ್ಗೆ ಏನಂತ ಬರ್ತವೆ? ಈಸು ಎಂಬ ಪ್ರತ್ಯಯ ಇರುತ್ತದೆ. ಇವುಗಳಲ್ಲಿ ಸಕರ್ಮಕ ಧಾತು ಮತ್ತೆ ಅಕರ್ಮಕ ಧಾತುಗಳಂತ 2 ಭಾಗಗಳಿವೆ, ಅಂದ್ರೆ 2 ವಿಂಗಡಗಳಿವೆ ಸಾಧಿತ ಧಾತುವಿನಲ್ಲಿಯೇ. ಇವುಗಳಲ್ಲಿ ಯಾವ ಸಕರ್ಮಕ ಧಾತು, ಯಾವ ವಿಕರ್ಮಕ ಧಾತು ಅಂತ ಪತ್ತೆ ಹಚ್ಚಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಸಕರ್ಮಕ ಧಾತುವಿಗೆ ಒಂದು ವಾಕ್ಯದಲ್ಲಿ ನಾವು ಏನಂತ ಪ್ರಶ್ನೆ ಮಾಡೋದು? ಆ ವಾಕ್ಯಕ್ಕೆ ಏನನ್ನು ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಬರುತ್ತದೆ. ಇವಾಗ ನೋಡಿ, ಸಕರ್ಮಕ ಧಾತು ಅಂದ್ರೆ ಏನು? ಕರ್ಮಪದವನ್ನು ಅಪೇಕ್ಷಿಸುತ್ತದೆ. ಅಂದ್ರೆ ಕರ್ಮಪದವನ್ನು ಅಪೇಕ್ಷಿಸುತ್ತದೆ. ಅದು ಕರ್ಮಪದವನ್ನ, ಆ ವಾಕ್ಯವು ಯಾವ ಕ್ರಿಯಾಪದವು ಕರ್ಮಪದವನ್ನ ಹೊಂದಿರುತ್ತದೆಯೋ ಅದು ಸಕರ್ಮಕ ಕ್ರಿಯಾಪದ ಅಥವಾ ಸಕರ್ಮಕ ಧಾತು ಅಂತ ಕರೀತಾರೆ. ಉದಾಹರಣೆಗೆ ನಾವೊಂದು ವಾಕ್ಯ, ಯಾವುದು? ರಾಮನು ಹಣ್ಣನ್ನು ತಿಂದನು. ಆ ವಾಕ್ಯಕ್ಕೆ ನಾವು ಏನಂತ ಕೇಳಬೇಕು? ಕ್ವಶನ್ನ ರಾಮನು ಏನನ್ನು ತಿಂದನು ಅಂತ ಕೇಳಿದಾಗ ಹಣ್ಣನ್ನು ಎಂಬ ಪದ, ಕರ್ಮಪದ ಹಣ್ಣನ್ನು ಎಂಬ ಪದ ಉತ್ತರವಾಗಿ ಬಂದರೆ ಅವಾಗ ನಾವು ಅದನ್ನ ಸಕರ್ಮಕ ಧಾತು ಅಥವಾ ಸಕರ್ಮಕ ಕ್ರಿಯಾಪದ ಅಥವಾ ಸಕರ್ಮಕ ವಾಕ್ಯ ಅಂತ ಕರಿತೇವೆ. ನೆಕ್ಸ್ಟ್ ಇವಾಗ ಅಕರ್ಮಕ ಧಾತು. ಸೇಮ್, ಇಲ್ಲಿ ಕರ್ಮಪದಗಳನ್ನ ಅಪೇಕ್ಷಿಸುವುದಿಲ್ಲ. ಕರ್ಮಪದಗಳು ಈ ಕ್ರಿಯಾಪದವನ್ನು ಏನಂತಾರದು ಬೆಂಬಲ ಮಾಡುವುದಿಲ್ಲ. ಈ ಕ್ರಿಯಾಪದಗಳು ಕರ್ಮ ಪದಗಳಿಗೆ ಬೆಂಬಲ ಮಾಡುವುದಿಲ್ಲ. ಅವುಗಳನ್ನ ಏನಂತಾರೆ? ಅಕರ್ಮಕ ಧಾತುಗಳು ಅಂತ ಕರೀತಾರೆ. ಯಾವ ವಾಕ್ಯದಲ್ಲಿ ಅಕರ್ಮಕ ಧಾತುಗಳು ಹೊಂದಿರುತ್ತವೆಯೋ ಆ ವಾಕ್ಯಕ್ಕೆ ಏನನ್ನು ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಕರ್ಮಪದದ ಉತ್ತರ ಬರುವುದಿಲ್ಲ. ಯಾವುದೇ ರೀತಿಯ ಉತ್ತರಗಳು ಬರುವುದಿಲ್ಲ. ರಾಮನು ಓಡಿದನು, ಇಲ್ಲಿ ರಾಮನು ಏನನ್ನು ಓಡಿದನು ಅಂದಾಗ ಅದಕ್ಕೆ ಉತ್ತರನೇ ಸಿಗುವುದಿಲ್ಲ. ರಾಮನು ಏನನ್ನು ಓಡಿದಾಗ ಅಂದಾಗ ಯಾವುದೇ ಕರ್ಮಪದಗಳು ಬರುವುದಿಲ್ಲ. ಅದಕ್ಕೋಸ್ಕರ ಇವು ಅಕರ್ಮಕ ಧಾತುಗಳಾಗಿವೆ. ಇದರ ಉದಾಹರಣೆಗಳನ್ನು ನೋಡೋದಾದ್ರೆ ಓಡು, ಮಲಗು, ಜಿಗಿಯಿತು ಇವೆಲ್ಲಗಳು ಏನಂತ ಬರ್ತವೆ? ಅಕರ್ಮಕ ಧಾತುಗಳು ಅಂತ ಬರ್ತವೆ. ಇವಾಗ ನಾವು ನೆಕ್ಸ್ಟ್ ನೋಡ್ಕೊಳ್ಳೋದಾದ್ರೆ ಕ್ರಿಯಾರೂಪಗಳು. ಏನು? ಕ್ರಿಯಾರೂಪಗಳು ಅಂದ್ರೆ ಕ್ರಿಯಾಪದದ ವಿಂಗಡಗಳು ಅಥವಾ ಕ್ರಿಯಾರೂಪಗಳು ಅಂತ ಅದನ್ನ ನಾವು ಸ್ಟಡಿ ಮಾಡೋಣ. ಕ್ರಿಯಾರೂಪದಲ್ಲಿ ಪ್ರಥಮವಾಗಿ ವಿದ್ಯಾರ್ಥಕ ಕ್ರಿಯಾರೂಪ ಲಿ ಇರಿ.
ಈ ಪ್ರತ್ಯಯಗಳು ಕಂಡುಬರುತ್ತವೆ. ಉದಾಹರಣೆಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಥವಾ ಒಳ್ಳೆಯದು ಮಾಡಲಿ. ಇಲ್ಲಿ ಅಲಿ ಅಥವಾ ಲಿ ಪ್ರತ್ಯಯ ಬಂದಿದೆ. ಮಕ್ಕಳೆಲ್ಲರೂ ಸಾಲಾಗಿ ನಿಲ್ಲಿರಿ, ಇರಿ ಎಂಬ ಪ್ರತ್ಯಯವು ಕಂಡು ಬಂದಿದೆ. ಹೀಗೆ ನೆಕ್ಸ್ಟ್ ನಾವು ನೋಡೋದಾದರೆ ನಿಷೇಧಾರ್ಥಕ ಕ್ರಿಯಾರೂಪ. ಇವುಗಳಲ್ಲಿ ಅನು, ಅಳು, ಅರು, ಅದು ಇವು ಲಾಸ್ಟ್ಗೆ ಬರ್ತಕ್ಕಂಥ ಪ್ರತ್ಯಯಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂತಂದರೆ ಈ ಪ್ರತ್ಯಯಗಳಿಂದಲೇ ನಿಮಗೆ ಯಾವ ರೂಪ ಯಾವುದಂತ ಗೊತ್ತಾಗುತ್ತೆ. ಉದಾಹರಣೆ ನೋಡೋಣ. ಅವನು ಅನ್ನವನ್ನು ತಿನ್ನನು. ಅವನು ಅನ್ನವನ್ನು ತಿನ್ನನು ಅಂದರೆ ಅನು. ನಿಷೇಧಾರ್ಥಕ ಅಂದರೆ ಏನು? ನಮಗೆ ಬೇಡ, ನಾವು ನಿಷೇಧಿಸ್ತೇವೆ, ನಮಗದು ಇಷ್ಟ ಇಲ್ಲ, ಈ ಥರ ವಾಕ್ಯಗಳನ್ನು ಹೇಳುವಂತಹ ಕ್ರಿಯಾಪದಗಳು. ತಿನ್ನನು, ತಿನ್ನಳು, ತಿನ್ನರು, ತಿನ್ನದು. ಇಲ್ಲಿ ನೋಡಿ, ಅವನು ಅನ್ನವನ್ನು ತಿನ್ನನು, ಅಣು ಪ್ರತ್ಯಯ ಬಂದಿದೆ. ಅವಳು ಅನ್ನವನ್ನು ತಿನ್ನಳು, ಅಳು ಪ್ರತ್ಯಯ ಬಂದಿದೆ. ಅವರು ಅನ್ನವನ್ನು ತಿನ್ನರು, ಅರು. ಅವನು ಅನ್ನವನ್ನು ತಿನ್ನದು, ಅದು ಅನ್ನವನ್ನು ತಿನ್ನದು. ತಿನ್ನದು ಅಂದರೆ ಅದು ಪ್ರತ್ಯಯ. ಅಂದರೆ ಇವೆಲ್ಲ ಈ ಪ್ರತ್ಯಯಗಳು ಏನೋ ನಿಷೇಧಾರ್ಥಕ ಪ್ರತ್ಯಯಗಳಂತ ಕಂಡು ಬರ್ತವೆ. ಅಂದರೆ ಯಾವುದೋ ಒಂದು ಕ್ರಿಯೆಯನ್ನು ನಿಷೇಧ ಮಾಡ್ತವೆ. ಇಲ್ಲಿ ನೋಡಿ, ತಿನ್ನನು, ತಿನ್ನಳು, ತಿನ್ನರು, ತಿನ್ನದು. ಇವುಗಳೆಲ್ಲ ಏನು ಒಂದು ಕ್ರಿಯೆಯನ್ನು ನಿಷೇಧ ಮಾಡ್ತವೆ. ಯಾವುದೋ ಒಂದು ಕ್ರಿಯೆ ಮಾಡೋದಕ್ಕೆ ಹೇಳಿದಾಗ ಅವುಗಳನ್ನು ನಮ್ಗೆ ಬೇಡಪ್ಪ ಅನ್ನೋ ಥರ ಅವುಗಳನ್ನು ಹೇಳುವುದನ್ನೇ ನಿಷೇಧಾರ್ಥಕ ಕ್ರಿಯಾರೂಪ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಲಾಸ್ಟ್ಗೆ ಸಂಭವನಾರ್ಥಕ ಕ್ರಿಯಾರೂಪ. ಸಂಭವನಾರ್ಥಕ ಕ್ರಿಯಾರೂಪ ಎಂದರೇನು? ಇನ್ನು ಮುಂದೆ ಆಗ್ತಕ್ಕಂಥ ಅಂದರೆ ಭವಿಷ್ಯದಲ್ಲಿ ಈ ಕ್ರಿಯೆ ನಡೆಯಬಹುದು ಅಂತೂ ಹೇಳುವುದನ್ನೇ ಈ ಥರ ಆಗ್ಬೋದಪ್ಪ, ಆಗ್ಬೋದು, ಆಗದೇನೂ ಇರ್ಬೋದು, ಆಗ್ಬೋದು ಅಂತ ಏನು ಹೇಳ್ತಾರೆ? ಸಂಭವನೀಯತೆ ಇರ್ತದಲ್ಲ, ಆಗ್ಬೋದು, ಅವನು ಮನೆಯನ್ನು ಕಟ್ಟಬಹುದು, ಈ ಥರ ಅವುಗಳನ್ನೇನು ಸಂಭವನಾರ್ಥಕ ಕ್ರಿಯಾರೂಪ ಅಂತ ಕರೀತಾರೆ. ಅವುಗಳಲ್ಲಿ ಯಾವ ಪ್ರತ್ಯಯಗಳು ಕಂಡು ಬರ್ತವೆ? ಆನು, ಆಳು, ಆರು, ಈ 3 ಪ್ರತ್ಯಯಗಳು ಕಂಡು ಬಂದೇ ಬರುತ್ತವೆ. ಮತ್ತೆ ಇತು ಎಂಬ ಪ್ರತ್ಯಯವೂ ಕಂಡು ಬರುತ್ತದೆ. ಇವುಗಳನ್ನು ಉದಾಹರಣೆ ಮೂಲಕ ನೋಡ್ಕೊಂಡು ಹೋಗೋಣ. ಅವನು ನಾಳೆ ಬಂದಾನು, ಆನು ಪ್ರತ್ಯಯ ಕಂಡು ಬಂದಿದೆ. ಅವಳು ನಾಳೆ ಬಂದಾಳು, ಆಳು ಪ್ರತ್ಯಯ ಕಂಡು ಬಂದಿದೆ. ಅವರು ನಾಳೆ ಬಂದಾರು, ಆರು ಪ್ರತ್ಯಯ ಕಂಡು ಬಂದಿದೆ. ಅದು ನಾಳೆ ಬಂದೀತು, ಇತು ಪ್ರತ್ಯಯ ಕಂಡು ಬಂದಿದೆ. ಇಲ್ಲೇನು ಮುಂದೆ ಯಾವುದೋ ಒಂದು ಕೆಲಸ ನಡೆಯಬಹುದು ಅಂತ ಈ ಪದಗಳು ಸೂಚಿಸುತ್ತವೆ. ಇವತ್ತು ನಾವು ಕ್ರಿಯಾಪದದ ಬಗ್ಗೆ ತುಂಬ ಡೀಟೇಲ್ ಆಗಿ ನೋಡ್ಕೊಂಡು ಹೋಗಿದ್ದೇವೆ. ಈ ಕ್ರಿಯಾಪದಗಳು ಮಲ್ಟಿಪಲ್ ಚಾಯ್ಸಲ್ಲಿ 1 ಮಾರ್ಕ್ಸಿಗೆ ಮಾತ್ರ ಬಂದೇ ಬರುತ್ತೆ. ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಹೀಗೆ ನಮ್ಮ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಇನ್ನೂ ಜಾಸ್ತಿ ವಿಡಿಯೋಗಳನ್ನು ನೋಡಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಬಾಯ್ ಹೇಳ್ತೀನಿ.